ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಅನಿತಾ ಯೂಟ್ಯೂಬ್ ಚಾನಲ್. ಬನ್ನಿ ಇವತ್ತು ಸೂಪರ್ ಟೇಸ್ಟಿಯಾಗಿರುವಂಥ ದೋಸೆ, ಚಪಾತಿ, ಪೂರಿಗೆ ಎಗ್ ಬೀನ್ಸ್ ಪಲ್ಯ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಫಸ್ಟ್ ನಾವಿಲ್ಲಿ ಮೊಟ್ಟೆ ಒಂದು 5 ನೀಟಾಗಿ ವಾಶ್ ಮಾಡಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋವಂಥ ಬೀನ್ಸು, ಖಾರದ ಪುಡಿ, ಗರಂ ಮಸಾಲ, ಸಾಸಿವೆ, ಉಪ್ಪು ಮತ್ತು ಈಗ ಕೊತ್ತಂಬರಿ ಸೊಪ್ಪು, ಕರಿಬೇವು, ದೊಡ್ಡ ಸೈಜ್ ಈರುಳ್ಳಿ 2, ದೊಡ್ಡ ಸೈಜ್ ಟೊಮೆಟೊ 2 ಸಣ್ಣದಾಗಿ ಕಟ್ ಮಾಡಿಕೊಂಡು ಈಗ ಸ್ಟವ್ ಮೇಲೆ ಬಾಣಲಿ ಇಟ್ಟು 1 ರಿಂದ 1.5 ಸೌಟ್ ಎಣ್ಣೆ ಹಾಕ್ಕೊಂಡು ಎಣ್ಣೆ ಬಿಸಿಯಾದ ನಂತರ ಸಾಸಿವೆ ಹಾಕಿ ಈಗ ಸಾಸಿವೆ ಫ್ರೈ ಆದಮೇಲೆ ಈರುಳ್ಳಿನ ಹಾಕಿ ನೀಟಾಗಿ ಈರುಳ್ಳಿ ಫ್ರೈ ಆದಮೇಲೆ ಟೊಮೆಟೊ ಹಾಕ್ಕೊಬೇಕು. ಟೊಮೆಟೊ ಹಾಕ್ಕೊಂಡು ಟೊಮೆಟೊನು ಚೆನ್ನಾಗಿ ಫ್ರೈ ಆದಮೇಲೆ ಈಗ ಟೇಸ್ಟ್ಗೆ ತಕ್ಕಷ್ಟು ಉಪ್ಪು ಹಾಕಿ ಅರ್ಧ ಟೀ ಸ್ಪೂನ್ ಅರಿಶಿನ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ನಂತರ ಕರಿಬೇವು ಸೊಪ್ಪು ಹಾಕ್ಕೊಂಡು ಈಗ ನೀಟಾಗಿ ವಾಶ್ ಮಾಡಿ ಇಟ್ಕೊಂಡಿರೋವಂಥ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋವಂಥ ಬೀನ್ಸ್ ಹಾಕಿ ಚೆನ್ನಾಗಿ ಕಲಸಿ ಸ್ವಲ್ಪ ಫ್ರೈ ಮಾಡಬೇಕು. ಕಲಸಿ ಫ್ರೈ ಆದಮೇಲೆ 2 ರಿಂದ 3 ನಿಮಿಷ ನೋಡಿ ಈಗ ಎಣ್ಣೆನಲ್ಲೇ ಬೇಯಕ್ಕೆ ಬಿಡಬೇಕು. ಈ ರೀತಿ ಎಣ್ಣೆನಲ್ಲಿ ನೀಟಾಗಿ ಬೆಂದ ಮೇಲೆ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಚೆನ್ನಾಗಿ ಕಲಸಿ ನೋಡಿ ಈ ರೀತಿ ಕಲಸಿದ ಮೇಲೆ 1 ಟೇಬಲ್ ಸ್ಪೂನ್ ಖಾರದ ಪುಡಿ, 1 ಟೇಬಲ್ ಸ್ಪೂನ್ ಗರಂ ಮಸಾಲ ಹಾಕಿ ಈಗ ಮತ್ತೊಂದು ಸಾರಿ ಫ್ರೈ ಮಾಡಬೇಕು. ಈ ರೀತಿ ನೀಟಾಗಿ ಫ್ರೈ ಮಾಡಿ ಚೆನ್ನಾಗಿ ಕಲಿಸ್ಬೇಕು. ನೋಡಿ ಈ ರೀತಿ ತಳ ಹತ್ತದಂಗೆ ನೀಟಾಗಿ ಕಲಸಿ ಈಗ ಮೊಟ್ಟೆನ ಒಂದೊಂದಾಗಿ ಒಡೆದು ಬಿಡೋಣ. ಮೊಟ್ಟೆ ಬಿಟ್ಟ ನಂತರ ನೋಡಿ ಈ ರೀತಿ ತಳ ಹಿಡಿದೇ ಇರೋ ರೀತಿ ನೀಟಾಗಿ ಪಲ್ಯ ಹುಡಿಯಾಗಿ ರೆಡಿಯಾಗೋವರೆಗೂ ಕೈ ಬಿಡ್ದಂಗೆ ಕಲಿಸ್ತಾನೇ ಇರಬೇಕು. ನೋಡಿ ಈ ರೀತಿ 1 ನಿಮಿಷ ಅಥವಾ 2 ನಿಮಿಷ ಕಲಿಸಿದ್ರೆ ನಮಗೆ ಟೇಸ್ಟಿಯಾಗಿರುವಂಥ ಎಗ್ ಬೀನ್ಸ್ ಪಲ್ಯ ರೆಡಿಯಾಗಿರುತ್ತೆ. ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಒಂದ್ಸರಿ ಮನೇಲಿ ಟ್ರೈ ಮಾಡಿ. ಥ್ಯಾಂಕ್ ಯು.